ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಈ ದಿನ ಕೋಟೆ ತಾಲೂಕಿನಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಇದು ಪ್ರಮುಖ ಉದ್ದೇಶ ಸರ್ ಸಿ ವಿ ರಾಮನ್ ರವರ ಅಂದರೆ ಏನು ಸರ್ ಸಿ ವಿ ರಾಮನ್ ಅವರ ರಾಮನ್ ಎಫೆಕ್ಟ್ನ ಅನುಸಾರವಾಗಿ ಇವತ್ತು ನೊಬೆಲ್ ಪ್ರಶಸ್ತಿಯನ್ನು ಪಡ್ಕೊಂಡು ವಿಶ್ವದಲ್ಲೇ ಒಂದು ಅತ್ಯುತ್ತಮವಾದಂತಹ ವಿಜ್ಞಾನಿ ನಮ್ಮ ದೇಶದವರ ಹೆಗ್ಗಳಿಕೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಸೊ ಇವತ್ತು ನಮ್ಮ ಕೋಟೆ ತಾಲೂಕಿನಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳಿಂದ ಉತ್ತಮವಾದಂಥ ವಿಜ್ಞಾನದ ವರ್ಕಿಂಗ್ ಮಾಡೆಲ್ಗಳನ್ನು ತಯಾರು ಮಾಡಿಕೊಂಡು ಆ ವರ್ಕಿಂಗ್ ಮಾಡೆಲ್ಗಳ ಮೂಲಕ ಇವತ್ತು ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಉತ್ತಮವಾದಂತಹ ವರ್ಕಿಂಗ್ ಮಾಡೆಲನ್ನು ಮಾಡಿರೋಂಥವ್ರಿಗೆ ನಮ್ಮ ಗೌರವಾನ್ವಿತ ಶಾಸಕರು ನಗದು ಬಹುಮಾನವನ್ನು ನೀಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇವತ್ತು ಸರ್ಕಾರಿ ಪ್ರೌಢಶಾಲೆಗಳಿಂದ ವಿಜ್ಞಾನ ನಾಟಕ ಮೈಮ್ಗಳನ್ನು ಏರ್ಪಡಿಸಿದ್ದೇವೆ. ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವವನ್ನು ದೃಷ್ಟಿಯನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಕೋಟೆ ತಾಲೂಕು ಹೆಚ್ಚು ಇರೋದ್ರಿಂದ, ಅದು ಕಾಡಂಚಿನ ಗ್ರಾಮ ಹೆಚ್ಚಾಗಿ ಇರೋದ್ರಿಂದ ನಾವು ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಉತ್ತಮಪಡಿಸುವಂಥ ನಿಟ್ಟಿನಲ್ಲಿ ಇವತ್ತು ವಿಜ್ಞಾನ ದಿನಾಚರಣೆಯನ್ನು ಮಾಡಿದ್ದೀವಿ. ಅಷ್ಟೇ ಅಲ್ಲದೆ ಶಾಲೆಗಳಲ್ಲೂ ಸಹ ವಿಜ್ಞಾನ ದಿನಾಚರಣೆ ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ಮಾರ್ಗದರ್ಶನ ಕೊಟ್ಟು ವಿಜ್ಞಾನದ ಲ್ಯಾಬ್ಗಳನ್ನು ಕೂಡ ತಯಾರು ಮಾಡಿದ್ದಾರೆ. ಒಟ್ಟಾರೆ ಇವತ್ತು ಕಾರ್ಯಕ್ರಮ 150ಕ್ಕೂ ಹೆಚ್ಚು ವಿಜ್ಞಾನ ವರ್ಕಿಂಗ್ ಮಾಡೆಲ್ಗಳನ್ನ ಪ್ರದರ್ಶನ ಮತ್ತೆ ಡಾಕ್ಟರ್ ಹುಲಿಕಲ್ ನಟರಾಜ್ ಅವರಿಂದ ವೈಜ್ಞಾನಿಕ ಮನೋಭಾವ ನೀಡುವಂತ ನಿಟ್ಟಿನಲ್ಲಿ ಶಿಕ್ಷಣದ ಪಾತ್ರ ಎಂಬ ಬಗ್ಗೆ ಉಪನ್ಯಾಸ, ಹಾಗೆ ವಿದ್ಯಾರ್ಥಿಗಳಿಂದ ನಾಟಕ ಮತ್ತೆ ಶಿಕ್ಷಕರಿಗೆ ಕ್ವಿಜ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಈ ಕಾರ್ಯಕ್ರಮವನ್ನ ಎಲ್ಲ ಗೌರವಾನ್ವಿತ ಶಾಸಕರು, ತಾಲೂಕಿನ ಎಲ್ಲ ಸಮಗ್ರ ಶಿಕ್ಷಕರಿಂದ ವಿದ್ಯಾರ್ಥಿಗಳ ಮೂಲಕ ಮಾಡಿದ್ದೇವೆ. ಎಲ್ಲರಿಗೂ ಕೂಡ ಹೃದಯಪೂರ್ವಕವಾದಂತಹ ಅಭಿನಂದನೆ ಸಲ್ಲಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಸ್ಕೂಲು ಗವರ್ನಮೆಂಟ್ ಆದರ್ಶ ವಿದ್ಯಾಲಯ ಕೋಟೆ. ನನ್ನ ಹೆಸರು ಪವನ್ ಅಂತ ಹೇಳಿ. ನನ್ನ ಮಾಡೆಲ್ ನೇಮ್ ಬಂದು ಇವಿಎಂ ಮಷಿನ್. ನಾವು ಇವಿಎಂ ಮಷಿನ್ಗೆ ಮೇನ್ 2 ಡಿವೈಸ್ ಯೂಸ್ ಮಾಡಿದೀವಿ. ಒಂದು ಡಿವೈಸ್ ಹೆಸರು ಅಡಿನಾ ಮೇಘಾ ಮತ್ತೆ LCD ಡಿಸ್ಪ್ಲೇ ಅಂತ. ಅಡಿನಾ ಮೇಘಾನ ಏನಕ್ಕೆ ಯೂಸ್ ಮಾಡ್ತಿದೀವಿ ಅಂತಂದ್ರೆ, ನಮ್ಮಲ್ಲಿ ಇಲ್ಲಿ ಪುಷ್ ಬಟನ್ಸ್ ಇಂದ ವೋಟ್ ಮಾಡಿದಾಗ ನೆಕ್ಸ್ಟ್ ಅಡಿನಾ ಮೇಘಾದಲ್ಲಿ ಸ್ಟೋರೇಜ್ ಆಗಿ ನಂತರ LCD ಡಿಸ್ಪ್ಲೇ ಅಲ್ಲಿ ಡಿಸ್ಪ್ಲೇ ಬರುತ್ತೆ. ಅದರಿಂದ ನಾವು ಇದನ್ನ ಯೂಸ್ ಮಾಡ್ತಾ ಇದೀವಿ. ನಾವೀಗ ಒಬ್ಬನಿಗೆ ವೋಟ್ ಮಾಡ್ತೀವಿ. ಹೆಸರು ಏನಂತಂದ್ರೆ ನಮ್ಮಲ್ಲಿ ಚಾಟ್ ಅಲ್ಲಿ ನಮ್ ಪ್ರಮೋದ್ ಎಂ ಅಂತ ಐತೆ. ಅವ್ರಿಗೆ ವೋಟ್ ಮಾಡಿದಾಗ ನಮ್ಗೆ ಬಂದು ಯಾರು ಅಡಿನಾ ಮೇಘಾದಲ್ಲಿ ಹೋಗಿ ಸೆನ್ಸ್ ಆಗಿ ಅಲ್ಲಿಂದ LCD ಡಿಸ್ಪ್ಲೇ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ನಮ್ಮ ಅನ್ಎಜುಕೇಟೆಡ್ ಗಳು ಬಂದಾಗ ನಾವೀಗ ಪ್ರಮೋದನ್ ವೋಟ್ ಮಾಡಿದೀವಲ್ವಾ, ಅನ್ಎಜುಕೇಟೆಡ್ ಗಳು ನಾವು ಇದನ್ನ ಸೆನ್ಸ್ ಮಾಡಕ್ ಓದಕ್ಕಾಗಲ್ಲ ಅಂತ ಪ್ರಮೋದ್ ಅಂತ ವೋಟ್ ಮಾಡಿದ ತಕ್ಷಣ ಇಲ್ಲಿ ಅದು LED ಲೈಟ್ ಮತ್ತೆ ಬಜರ್ ಆನ್ ಆಗುತ್ತೆ. ಅದರಿಂದ ಅನ್ಎಜುಕೇಟೆಡ್ ಗಳು ಸೆನ್ಸ್ ಮಾಡ್ಕೊಂಡು ಅದನ್ನ ಅರ್ಥ ಮಾಡ್ಕೊಳ್ಳಿ ಅನ್ನೋಗೋಸ್ಕರ ನಾವು ಇದನ್ನ ಇಟ್ಟಿದ್ದೀವಿ. ನೆಕ್ಸ್ಟ್ ನಮ್ಗೆ ಮೇನ್ ಬೇಕಾಗಿರೋ ಸೋರ್ಸಸ್ ಕೇಬಲ್. ಈ ಸೋರ್ಸಸ್ ಕೇಬಲ್ ನಮ್ಗೆ 230 ವೋಲ್ಟ್ ಇಂದ ಮಿನಿಮಮ್ 9 ವೋಲ್ಟ್ ಗಂಟು ನಮ್ಗೆ ರೆಡ್ಯೂಸ್ ಮಾಡ್ಕೊಡುತ್ತೆ. ನಮ್ಗೆ ರಿಕ್ವೈರ್ಮೆಂಟ್ ಇರೋದು ಬರೀ 5 ವೋಲ್ಟ್ ಬ್ಯಾಟ್ರಿ ಅಷ್ಟೇ. ನಮ್ಗೆ ಏನಕ್ಕೆ ನಮ್ಗೆ 12 ವೋಲ್ಟ್ ಬೇಕು ಅಂತಂದ್ರೆ, ನಮ್ಗೆ ಇಷ್ಟೊಂದು LED ಗಳಿದಾವೆ, ಪುಷ್ ಬಟನ್ಸ್ ಇದೆ, LCD ಇದೆ, ಅಡಿನಾ ಮೇಘಾ ಇದೆ. ಅವೆಲ್ಲದಕ್ಕೂ ಸೇರಿ ನಾವು 12 ವೋಲ್ಟ್ ನಮ್ಗೆ ಬೇಕಾಗಿರೋದ್ರಿಂದ ನಾವು ಈ ದೊಡ್ಡ ಕರೆಂಟ್ ಕೇಬಲ್ ನ ತಗೊಂಡಿದೀವಿ. ಈ ಒಂದು ಸೋರ್ಸಸ್ ಕೇಬಲ್ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತಂದ್ರೆ, ಒಂದು ಟ್ರಾನ್ಸ್ಫಾರ್ಮರ್ ರೀತಿ ನಮ್ಗೆ ವರ್ಕ್ ಮಾಡಿ ನಮ್ಗೆ ಎನರ್ಜಿನ ನಮ್ಗೆ ಇವಿಎಂ ಮಷಿನ್ ಗೆ ಕೊಡುತ್ತೆ. ನಮ್ಗೆ ಇವಾಗ ಯಾರೋ ಒಬ್ರು ಬಂದವರು ಪ್ರಮೋದನ ಅವ್ರಿಗೆ ವೋಟ್ ಮಾಡಿದ್ರು. ನೆಕ್ಸ್ಟ್ ಇನ್ನೊಬ್ರು ಬಂದಾಗ ಇನ್ನೊಬ್ರು ಬರ್ತಾರಲ್ವಾ, ಅವಾಗ ನಾವು ಬ್ಯಾಲೆಟ್ ಬಟನ್ ಪ್ರೆಸ್ ಮಾಡ್ಬೇಕು. ಯಾಕೆ ಬ್ಯಾಲೆಟ್ ಬಟನ್ ಪ್ರೆಸ್ ಮಾಡ್ಬೇಕು ಅಂತಂದ್ರೆ, ಮೊದ್ಲು ಯಾವನ ಬಂದ್ ಪ್ರಮೋದನ್ ವೋಟ್ ಮಾಡಿರ್ತಾನೆ, ಅವನು ಯಾರಿಗ್ ಮಾಡೋನೆ ಅಂತ ಇನ್ನೊಬ್ರು ಗೊತ್ತಾಗೋರ್ಗೋಸ್ಕರ ನಾವು ಬ್ಯಾಲೆಟ್ ಬಟನ್ ಪ್ರೆಸ್ ಮಾಡ್ತೀವಿ. The model of automatic toll system. We using some components are ultrasonic sensor, breadboard, Arduino, servo motor. Ultrasonic sensor, it sense the object or detect the object. Bread mode for external sources. Arduino, it helps in designing the circuit. Servo motor, it converts electrical energy into mechanical motion. When a car moves to the toll gate automatically open. Do on model. ಅದು 6. Ultrasonic sensor sensed the car and automatically the gate was open. I'm Sonali of 9th standard from Chetana High School. Today I would like to demonstrate a gas leakage sensor. The components which are used to prepare these devices, first one is gas sensor, second one is buzzer, third one is LED module sensor,
Fourth one is USB cables, jumping cables, and a battery. Let me explain how it works. A gas leakage sensor is a device designed to detect or alert users to the presence of hazards in the surrounding environment. These devices play a crucial role in ensuring various settings, including homes, industries, and laboratories. By monitoring the concentration of gases such as methane, carbon monoxide, and others, our unit has a capacity to alert, analyze, and sense users in the case of gas leakage. Thank you. ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ಈ ತರ Like this, it works. ಬಜರ್ ಆಗಿ ಲೀಕೇಜ್ ಆಗಬೇಕಾದ್ರೆ ನಮಗೆ ಸೂಚನೆ ನೀಡುತ್ತೆ. ಥ್ಯಾಂಕ್ ಯು. ಸರ್ ಇದು ಮೇನ್ ಆಗಿ ನೀವು ಯೂಸ್ ಮಾಡಿರೋದು ಏನಕ್ಕೆ ಅಂದ್ರೆ ಸರ್ ಇದು ಹೊಲ ಗದ್ದೆಯಲ್ಲಿ ಯೂಸ್ ಮಾಡಕ್ಕೆ. ಮಾಮೂಲಿ ನಮ್ದು HD ಕೋಟೆ ತಾಲೂಕು ಇರೋದು ಫಾರೆಸ್ಟ್ ಹತ್ರ. ಸೊ ಅವ್ರಿಗೆ ಫಾರೆಸ್ಟ್ ಏರಿಯಾ. ಸೊ ಅವ್ರಿಗೆ ಸ್ವಲ್ಪ ತೊಂದರೆ ಆಯ್ತಿದೆ. ಏನಕ್ಕೆ ಅನಿಮಲ್ ಎಂಟರ್ ಹಾಕ್ಬಿಟ್ಟು ಸುಮಾರು ಬೆಳೆಗಳನ್ನೆಲ್ಲ ನಾಶ ಮಾಡುತ್ತೆ. ಸೊ ಅದಕ್ಕೆ ನಾವು ಅವ್ರಿಗೋಸ್ಕರ ಒಂದು ಕೆನಾನ್ ಡಿಸೈನ್ ಮಾಡಿದ್ವಿ. ಅದ್ರ ಕಾಂಪೋನೆಂಟ್ಸ್ ಇದು. ಸರ್ ಇದು ಕೆನಾನ್ ಮಾಡಕ್ಕೆ ಬ್ಲೂ ಪ್ರಿಂಟ್. ಓಕೆ ಸರ್ ನೋಡಿ ಸರ್ 3 ತರ ಕಲರ್ ಪೇಪರು ಸರ್ 4 ಟೈಪ್ಸ್ ಆಫ್ PVC ಪೈಪ್ ಸರ್. ಆಮೋ ಅಂದ್ರೆ ಬುಲೆಟ್ ಇದು ಸರ್. ಇದೆಷ್ಟು ವೆಲಾಸಿಟಿ ಎಕ್ಸ್ ಅಂತ ಬುಲೆಟ್ ಹೆಸರು ಸರ್. ಮತ್ತೆ ಕಾಂಪಾಸ್ ಯೂಸ್ ಮಾಡಿದೀವಿ ಡೈರೆಕ್ಷನ್ ಚೆಕ್ ಮಾಡಕ್ಕೆ ಸರ್. ಲೈಟರು ಅಂದ್ರೆ 2 ತರ ಲೈಟರ್ ಯೂಸ್ ಮಾಡ್ಬೋದು ಸರ್. ಇದೇನಾದ್ರು ಹಾಳಾಯ್ತು ಅಂದ್ರೆ ಎಮರ್ಜೆನ್ಸಿ ಟೈಮಲ್ಲಿ ಇದನ್ನ ಯೂಸ್ ಮಾಡ್ಬೋದು. ಆಮೇಲೆ ಸುಮಾರು ಜನ ಸೆನ್ಸಿಟಿವ್ ಜನನೇ ಇರ್ತಾರೆ. ಸೊ ಅವ್ರಿಗೆ ಅವ್ರಿಗೆ ದೂರ ಶೂಟ್ ಮಾಡ್ಬೋದು ಇದನ್ನ ಈ ವೈರ್ನ ಎಕ್ಸ್ಟೆಂಡ್ ಮಾಡ್ಬಿಟ್ಟು ಅವ್ರು ದೂರದಿಂದ ಹಿಂಗ್ ಶೂಟ್ ಮಾಡ್ಬೋದು ಸರ್. ಮತ್ತೆ ಇದು ಕ್ಯಾಲ್ಸಿಯಂ ಕಾರ್ಬೋನೇಟ್. ಇದು ನೀರು ವಾಟರ್ ಮತ್ತೆ ಇದು ಸ್ಯಾನಿಟೈಸರ್. ಈ ರಿಯಾಕ್ಷನ್ ಎಕ್ಸ್ಪ್ಲೇನ್ ಮಾಡಕ್ ಹೋದ್ರೆ ಸರ್ ಇಲ್ಲಿ ನಾವು ಕ್ಯಾಲ್ಸಿಯಂ ಕಾರ್ಬೋನೇಟ್ ನ ಇಲ್ಲಿ ಹಾಕ್ತಿವಿ. ಸೊ ಇಲ್ಲಿ ಹಾಕಿದಾಗ ಅದು ರಿಯಾಕ್ಷನ್ ಟೇಕ್ ಪ್ಲೇಸ್ ಆಗುತ್ತೆ. ನಾವು ಈಗ ನೋಡಿದ್ರಿ ನೀವು, ನಾವು ವರ್ಕ್ ಮಾಡಿ ತೋರಿಸಿದ್ವಿ ಫಸ್ಟ್. ಸೊ ಇದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ. ಸೊ ಇದಕ್ಕೆ ನಾವು ನೀರ್ ಹಾಕಿದ ತಕ್ಷಣ ಅದೊಂದು ಗ್ಯಾಸ್ ರಿಲೀಸ್ ಮಾಡ್ತಾರೆ, ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಹೈಡ್ರೋಜನ್ ಅಂತ. ಸೊ ಅದೆರಡು ಕಂಬೈನ್ ಆದಾಗ ಒಂದು ಫ್ಲೇಮೇಬಲ್ ಗ್ಯಾಸ್ ರಿಲೀಸ್ ಆಗುತ್ತೆ. ನಮ್ಗೆ ಫಸ್ಟೇ ಗೊತ್ತು ಗ್ಯಾಸ್ ಅಂದ್ರೆ ಒಂದು ಫ್ರೀಲಿ ಮೂವಿಂಗ್ ಪಾರ್ಟಿಕಲ್ಸ್. ಸೊ ಅದಕ್ಕೆ ಎಲ್ಲೂ ಜಾಗ ಇಲ್ಲ, ಇದಕ್ಕೆ ಹೋಗಕ್ಕೆ ಒಂದೇ ಜಾಗ ಇರೋದು. ಅದು ಫೋರ್ಸ್ ಆಗಿ ಹಿಂಗ್ ಹೋಗ್ಬೇಕು. ಅದಕ್ಕೆ ನಾವು ಇಲ್ಲಿ ಬುಲೆಟ್ ಹಾಕಿದಾಗ ಆ ಬುಲೆಟ್ ನ ಪುಷ್ ಮಾಡ್ಬಿಟ್ಟು ಅದು ಹೋಗುತ್ತೆ. ಆಗ ಸೂಪರ್ ಸಾನಿಕ್ ಸೌಂಡ್ ಬರ್ತದೆ. ಅವಾಗ ಬುಲೆಟ್ ಲಾಂಚ್ ಆಯ್ತದೆ. ಓನ್ಲಿ ಫಾರ್ ಸೌಂಡ್ ಪರ್ಪಸ್ ಅಷ್ಟೇ. ಓನ್ಲಿ ಫಾರ್ ಸೌಂಡ್ ಪರ್ಪಸ್ ಯೂಸ್ ಮಾಡ್ಬೋದು. ಆಮೋ ಯೂಸ್ ಮಾಡಿದ್ರೆ ಡ್ಯಾಮೇಜ್ ಬೀಳುತ್ತೆ ಹೌದಾ? ಓಕೆ. ಟಾರ್ಗೆಟ್ಗೆ. ಆಮೇಲೆ ಇದು ಮಾಮೂಲಿ ಸ್ಯಾನಿಟೈಸರ್ ಗನ್ನು ಸರ್ ಇದ್ರ ರೇಂಜ್ 25 ಇಂದ 40 ಮೀಟರ್ ಗಂಟ ಸರ್. ಇದ್ರ ರೇಂಜ್ 85 ಇಂದ 120 ಮೀಟರ್. 100 ಮೀಟರ್. ಇದು ಸೆಲ್ಫ್ ಡಿಫೆನ್ಸ್ ಗೋಸ್ಕರ ಮೇನ್ಲಿ ಸ್ಯಾನಿಟೈಸರ್ ಗನ್. ಸರ್ ಇದು ಬುಲೆಟ್ ಇಲ್ಲಿ ನೋಡ್ಬೋದು ಸರ್. ನೋಡಿ ಬುಲೆಟ್ ಸರ್, ಎಲ್ಲ ಡೆಡ್ಲಿ ಬುಲೆಟ್. ಇದು ಮುಂದೆ ನೇಲ್ ಯೂಸ್ ಮಾಡಿರೋದು ಸರ್. ಮತ್ತೆ ಮಾರ್ಬಲ್ ಯೂಸ್ ಮಾಡೋದು ಸರ್. ಇದು ಮ್ಯಾಗ್ನೆಟ್ ಲಾಕಿಂಗ್ ಸರ್. ಮತ್ತೆ ಇದು ರೈತರು ಏರ್ಗೆ ತಗೋಬೇಕು ಅಂದ್ರೆ ಅದಕ್ಕೆ 3,000-5,000 ಆಗುತ್ತೆ ಸರ್. ಇದನ್ನಾದ್ರು 1000 ಒಳಗೇನೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಪ್ರಿಪೇರ್ ಮಾಡ್ಬೋದು ಸೊ ಇದು ಎರಡು ನಾವು ಮಾಡಿರೋದು. ಇದು ಒಂದು 700 ರೂಪಾಯಿ 800 ರೂಪಾಯಿ ಅಂಡರ್ ಅಲ್ಲಿ ಮಾಡಿರೋದು. ಆಮೇಲೆ ಇದು ಅಷ್ಟೇ 700 ರೂಪಾಯಿ 800 ರೂಪಾಯಿ ಅಂಡರ್ ಅಲ್ಲೇ ಮಾಡಿರೋದು. ಯಾವ ಸ್ಕೂಲು? ಶೆಫರ್ಡ್ ಪಬ್ಲಿಕ್ ಸ್ಕೂಲ್. ಏನ್ ನೇಮ್? ಕೌಶಿಕ್ ನಾಯ್ಡು, ಹರುಷ್ ರಾಜ್. ಥ್ಯಾಂಕ್ ಯು. ನನ್ನ ಹೆಸರು ಲಿಖಿತ್ ವೈಭವ್. ನಾನು ಪ್ರಗತಿ ವಿದ್ಯಾಸಂಸ್ಥೆ ಶಾಲೆಯಲ್ಲಿ 9ನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದೇನೆ. ಇಂದು ನನ್ನ ಮಾದರಿಯ ಹೆಸರು ಸೋಷಿಯಲ್ ನೆಟ್ವರ್ಕ್ ಅಂತ ಹೇಳಿದ್ರೆ ಸಾಮಾಜಿಕ ಜಾಲತಾಣಗಳು. ಈ ಸಾಮಾಜಿಕ ಜಾಲತಾಣಗಳು ಅಂತ ಹೇಳಿದ್ರೆ ಸರಳವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಜನರು ಅಂತರ್ಜಾಲದ ಮೂಲಕ ಪರಸ್ಪರ ಸಂಪರ್ಕಿಸಲು ಆಲೋಚನೆ, ವಿಚಾರಗಳನ್ನು, ಫೋಟೋಗಳನ್ನು, ವಿಡಿಯೋಗಳನ್ನು ಹಂಚಿಕೊಳ್ಳಲು ಬಳಸುವ ಒಂದು ಡಿಜಿಟಲ್ ವೇದಿಕೆ ಅಂತಾನೆ ಹೇಳ್ಬೋದು. ಈ ಸಾಮಾಜಿಕ ಜಾಲತಾಣಗಳು ಯಾವುದಪ್ಪ ಅಂತ ಹೇಳಿದ್ರೆ ಇಲ್ಲಿ ಕಾಣಿಸ್ತಿರೋ ಹಾಗೆ ಸ್ನ್ಯಾಪ್ಚಾಟ್, ಇಮೇಲ್, ಗೂಗಲ್, ಫ್ಲಿಪ್ಕಾರ್ಟ್, ಅಮೆಜಾನ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಈ ರೀತಿ ಹಲವಾರು ಸಾಮಾಜಿಕ ಜಾಲತಾಣಗಳನ್ನ ನಾವು ನೋಡ್ಬೋದಾಗಿದೆ. ಇದರಲ್ಲಿ ಪ್ರಮುಖವಾಗಿ ಯಾವ್ದಪ್ಪ ಅಂತ ಹೇಳಿದ್ರೆ ಗೂಗಲ್. ಈ ಗೂಗಲ್ ಇಂದ ನಮ್ಗೇನಪ್ಪ ಅನುಕೂಲ ಅಂತ ಹೇಳಿದ್ರೆ ನಾವು ಯಾವುದೇ ವಿಷಯವನ್ನ ಈ ಗೂಗಲ್ ಹತ್ರ ಕೇಳಿದ್ರು ಅದು ಸೆಕೆಂಡ್ಗಳಲ್ಲಿ ನಮ್ಗೆ ವಿಚಾರವನ್ನ ತಿಳಿಸುತ್ತೆ. ನಾವು ಮಧ್ಯರಾತ್ರಿ ಎದ್ದು ಪ್ರಶ್ನೆ ಕೇಳಿದ್ರು ಕೂಡ ಉತ್ತರಗಳನ್ನ ನೀಡುತ್ತೆ ಅಂತ ಹೇಳ್ಬೋದು. ಅದಕ್ಕೆ ನಾವು ಇದನ್ನ 24/7 ಅಂತ ಕೂಡ ಕರಿತೀವಿ. ಅಂದ್ರೆ ದಿನದ 24 ಗಂಟೆ ಬರೆದು 7 ದಿನ ಕೂಡ ಇದು ನಮ್ಗೆ ಸಹಾಯ ಮಾಡ್ತಿರುತ್ತೆ ಅಂತಾನೆ ಹೇಳ್ಬೋದು.
ಮತ್ತೆ ಯಾವ್ದು ಬೇರೆ ಪ್ರದೇಶಕ್ಕೆ ಹೋಗಿರ್ತೀವಿ, ಅಲ್ಲಿನ ಭಾಷೆ ನಮ್ಗೆ ಅರ್ಥ ಆಗ್ತಿರೋದಿಲ್ಲ. ನಾವು ಅದನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಆ ವಿಡಿಯೋಗಳನ್ನ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ನಾವು ಭಾಷೆಗೆ ನಾವು ಪರಿವರ್ತನೆ ಮಾಡ್ಕೋಬಹುದು. ಮತ್ತೆ ಗೂಗಲ್ ಮ್ಯಾಪ್ ಗಳ ಮೂಲಕ ನಾವು ಯಾವುದೇ ಬೇರೆ ಪ್ರದೇಶಗಳಿಗೆ ಹೋದ್ರೆ ನಮ್ಗೆ ದಾರಿ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಗೂಗಲ್ ಮ್ಯಾಪ್ಗೆ ಅದ್ರ ಹೆಸರು ಹೇಳಿದ್ರೆ ಸಾಕು, ನಮ್ಮ ಸರಿಯಾದ ದಾರಿಗೆ ಕರ್ಕೊಂಡು ಹೋಗುತ್ತೆ. ಯಾವ್ದು ಹತ್ತಿರದ ದಾರಿ, ಎಷ್ಟು ಸಮಯದಲ್ಲಿ ನಾವು ತಲುಪ್ತೀವಿ, ಮತ್ತೆ ಎಷ್ಟು ಕಿಲೋಮೀಟರ್ಗಳಿದೆ, ಈ ಎಲ್ಲಾ ಮಾಹಿತಿಗಳನ್ನು ಕೂಡ ನಮ್ಗೆ ಗೂಗಲ್ ಮ್ಯಾಪ್ ನೀಡುತ್ತೆ. ಮತ್ತೆ ಈಗ ತಂತ್ರಜ್ಞಾನ ಇನ್ನಷ್ಟು ಮುಂದುವರೆದ್ರಿಂದ ಗೂಗಲ್ ಅಲ್ಲಿ ಯಾವ ಪ್ರಮುಖ ದಾರಿಗಳಲ್ಲಿ ಹೋದ್ರೆ ಟ್ರಾಫಿಕ್ ಇದೆ ಮತ್ತೆ ಯಾವ ಪ್ರಮುಖ ದಾರಿಗಳು ಹೋದ್ರೆ ನಮ್ಗೆ ಟ್ರಾಫಿಕ್ ಇಲ್ಲ ಅನ್ನೋ ಮಾಹಿತಿಗಳನ್ನ ಕೂಡ ನೀಡ್ತಿದೆ. ಎಷ್ಟು ಸುಂದರ ಅಲ್ವಾ? ಇದು ತುಂಬಾ ಅನುಕೂಲವಾಗಿದೆ ಈ ಗೂಗಲ್ ಮತ್ತು ಗೂಗಲ್ ಮ್ಯಾಪ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಈ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಇದರಿಂದ ಪ್ರಮುಖವಾಗಿ ನಮ್ಗೆ ಮನೋರಂಜನೆ ಸಿಗುತ್ತೆ. ಮನೋರಂಜನೆ ಸಿಗೋದ್ರಿಂದ ಎಲ್ಲರೂ ಖುಷಿಯಾಗಿರ್ತಾರೆ ಅಂತ ಹೇಳ್ಬೋದು. ಮತ್ತೆ ಹಲವಾರು ಹಳ್ಳಿ ಪ್ರತಿಭೆಗಳನ್ನ ಗುರುತಿಸೋದ್ರಲ್ಲಿ ಈ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ತುಂಬಾ ಸಹಾಯಕವಾಗಿದೆ. ಈ ಕೆಲವೊಬ್ರು ಹಳ್ಳಿ ಪ್ರತಿಭೆಗಳು ಮುಚ್ಚಿ ಹೋಗಿದ್ರು, ಅವರ ಪ್ರತಿಭೆಗಳನ್ನ ವ್ಯಕ್ತಪಡಿಸೋದಕ್ಕೆ ಯಾವುದೇ ಸಾಮಾಜಿಕ ಜಾಲತಾಣಗಳು ಸಿಗ್ತಿರ್ಲಿಲ್ಲ, ಯಾವುದೇ ಜನ ಸಿಗ್ತಿಲ್ಲ ಅಂತ ಹೇಳ್ಬೋದು. ಇದು ಬಂದಾಗಿಂದ ತುಂಬಾ ಅನುಕೂಲಕರವಾಗಿದೆ. ಬಜೆಟ್ ಅಗ್ನಿಶಾಮಕ ಎಚ್ಚರಿಕೆ ಮಾದರಿ. ನನ್ನ ಹೆಸರು ಚಂದು, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ, ಪಂಚಮಳ್ಳಿ ಶಾಲೆ. ಎಲ್ಲರೂ ಹೊರ್ಗಡೆ ಹೋದಾಗ ನಾವು ಏನಾದ್ರು ಬೆಂಕಿ ಕತ್ಕೊಳ್ತು, ಅಕಸ್ಮಾತ್ ಬೆಂಕಿ ಕಲ್ತ್ಕೊಳ್ತು, ಆಗ ಈ ಸನ್ಸೆಟ್ ಡಯಡ್ ಅಂತ ಐತಲ್ಲ, ಅದು ನಮ್ಗೆ ತಿಳಿಸುತ್ತೆ. ಅದು ಫೈರಿಂಗ್ ಅಲಾರಂ ಐತೆ ಒಳಗಡೆ, ಫೈರಿಂಗ್ ಅಲಾರಂ ಐತೆ, ತಿಳಿಸುತ್ತೆ ನಮ್ಗೆ ಎಲ್ಲಾರ ಬೆಂಕಿ ಎತ್ಕೊಳ್ತು, ಒಳಗಡೆನೆ ಎತ್ಕೊಳ್ತು ಅಕಸ್ಮಾತ್, ಶಾಕ್ ತಿಳಿಸುತ್ತೆ ನಮ್ಗೆ. ಅಂದ್ರೆ ವೈರನ್ ಮುಖಾಂತರ ಹೋಗಿ ಇಲ್ಲಿ ಅಲಾರಂ ಬಡ್ಕೊಳ್ಳುತ್ತೆ, ಅಲ್ಲಿ ಸಾಗ್ ನಮ್ಗೆ ತಿಳಿಸುತ್ತೆ. ಲೈಟ್ LED ಬಲ್ಪ್ ಐತೆ ಅಲ್ಲಿ, ಇದು ಬ್ಯಾಟ್ರಿ, ಇದು ಎಲ್ಲ ತಿಳಿಸುತ್ತೆ ಇಷ್ಟು. ಈ ದಿನ ಹೆಗ್ಗಡದೇವನಕೋಟೆ ತಾಲೂಕಿನಲ್ಲಿ ಪ್ರಪ್ರಥಮವಾಗಿ, ಹೆಗ್ಗಡದೇವನಕೋಟೆ ಇತಿಹಾಸದಲ್ಲೇ ಪ್ರಪ್ರಥಮವಾಗಿ ತಾಲೂಕು ಹಂತದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಅಂತ ಹೇಳಿ ಒಂದು ಶೀರ್ಷಿಕೆಯಲ್ಲಿ ಅತ್ಯುತ್ತಮವಾಗಿ ಸರ್ಕಾರಿ ಶಾಲೆ ಮತ್ತು ಖಾಸಗಿ ಶಾಲೆಗಳ ಎಲ್ಲ ಮಕ್ಕಳು ಕೂಡ ವಿಭಿನ್ನವಾದ ವಿಜ್ಞಾನದ ಮಾದರಿಗಳನ್ನ ಮಾಡ್ಕೊಬಂದು ಇಲ್ಲಿ ಎಲ್ಲ ಸಾರ್ವಜನಿಕರಿಗೆ ಪ್ರದರ್ಶನಕ್ಕಿಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಆಯೋಜನೆಗೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸುಮಾರು 1 ತಿಂಗಳಿಂದ ಕೂಡ ಎಲ್ಲ ಶಾಲೆಗಳ ಸಭೆಗಳನ್ನ ಕರೆದು ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾ ಇದ್ದಾರೆ. ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇದೊಂದೇ ಅಲ್ಲ, ಸುಮಾರು ಶಿಕ್ಷಣ ಇಲಾಖೆಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ನಾವೀನ್ಯ ರೀತಿಯ ಮಕ್ಕಳ ಕಲಿಕೆಗೆ ಪೂರಕವಾಗಿದ್ದಾರೆ. ಉದಾಹರಣೆಗೆ ನಾನು ಓದುತ್ತಿದ್ದೇನೆ ಆಗಿರಬಹುದು, ಕನ್ನಡ ಹಬ್ಬ ಆಗಿರಬಹುದು, ಶಿಕ್ಷಕರ ದಿನಾಚರಣೆ ಆಗಿರ್ಬೋದು, ಹಾಗೆ ಪ್ರತಿ ಪ್ರೌಢಶಾಲೆಗಳಲ್ಲಿ ಗ್ರಾಮಗಳಲ್ಲಿ ವಾಸ್ತವ್ಯವನ್ನು ಹೂಡಿ ಪ್ರೌಢಶಾಲಾ ಮಕ್ಕಳಿಗೆ ಓದಿನಲ್ಲಿ ಕಲಿಕೆಯಲ್ಲಿ ಉರಿದುಂಬಿಸುವ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಇಂತಹ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಮ್ಮ ಹೆಗ್ಗಡದೇವನಕೋಟೆ ತಾಲೂಕು, ಅದು ಕೂಡ ಒಂದು ಶೈಕ್ಷಣಿಕವಾಗಿ ಹಿಂದುಳಿದ ತಾಲೂಕು ಎಂದು ಹಣೆಪಟ್ಟಿಯನ್ನ ಪಡ್ಕೊಂಡಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಆ ಒಂದು ಕಾರ್ಯದಲ್ಲಿ ವಿಮುಕ್ತಿಯನ್ನ ಕೊಡುವ ನಿಟ್ಟಿನಲ್ಲಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು CN ರಾಜು ಸರ್ ಅವರು, BRCR ಆದಂತಹ ಕೃಷ್ಣಯ್ಯ ಸರ್ ಅವರು ಹಾಗೂ ಶಿಕ್ಷಣ ಇಲಾಖೆಯ ವಿವಿಧ ಹಂತದ ಅಧಿಕಾರಿಗಳು ಶ್ರಮಪಟ್ಟು ಈ ಒಂದು ಶೈಕ್ಷಣಿಕ ವರ್ಷವನ್ನ ವಿನೂತನವಾಗಿ ಮುಗಿಸ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಶಾಲೆಗಳ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನನ್ನ ಹೆಸರು ಶಿವಕುಮಾರ್, ನಾನು 5ನೇ ತರಗತಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಕ್ಯಾಪ್ಸಿಲರಿ ಆಕ್ಷನ್ ಈ ಟಿಶ್ಯೂನಲ್ಲಿ ಫೈಬರ್ ಇದೆ, ಇದರ ಮುಖಾಂತರ ನೀರು ಚಲಿಸುತ್ತದೆ. ಹಾಗೆಯೇ ಗಿಡಗಳಲ್ಲಿ ಕೂಡ ಬೇರುಗಳ ಮುಖಾಂತರ ನೀರು ತುದಿಯವರೆಗೆ ತಲುಪುತ್ತದೆ. ಸಾಮಾನ್ಯವಾಗಿ ಗುರುತ್ವಾಕರ್ಷಣ ಬಲದಲ್ಲಿ ಪ್ರತಿಯೊಂದು ವಸ್ತುವು ಮೇಲಿನಿಂದ ಕೆಳಕ್ಕೆ ಚಲಿಸುತ್ತದೆ, ಆದರೆ ಇಲ್ಲಿನ ನೀರು ಮಾತ್ರ ಮೇಲ್ಮುಖವಾಗಿ ಚಲಿಸುತ್ತದೆ. ಪ್ರಾಜೆಕ್ಟ್ ಏನು ಬರ್ತಿದ್ದೀವಿ ಮೇಡಮ್. ಏನು ಬರ್ತಿಲ್ಲ ಮೇಡಮ್, ತಗೊಳ್ಳಿ, ನಮ್ಮ ಪೇಂಟಿಂಗ್ ಮಾಡಿದ್ದೀವಿ. ಯಾಕೆ ಹಿಂಗಾಯ್ತು ಮೇಡಮ್? ಕೃಷ್ಣದಲ್ಲಿ
ಮೇಡಮ್ ಅರಿಶಿನ ಮತ್ತು ಸ್ಯಾನಿಟೈಸರ್ ಎರಡನ್ನೂ ಮಿಕ್ಸ್ ಮಾಡಿ ಮೇಡಮ್ ಪೇಂಟಿಂಗ್ ಮಾಡಿದ್ದೀವಿ, ಅದಕ್ಕೆ ಬಣ್ಣ ಬದಲಾಯಿಸುತ್ತೆ ಮೇಡಮ್. ಹಾಗೆಯೇ ಸ್ಯಾನಿಟೈಸರಲ್ಲಿ ಆಲ್ಕೋಹಾಲ್ ಇದೆ, ಅರಿಶಿನದಲ್ಲಿ ಕರ್ಕ್ಯೂಮಿನ್ ಅನ್ನೋ ಆಸಿಡ್ ಇದೆ ಮೇಡಮ್. ಮೇಡಮ್ ಇದೇನು ಅಂತ ಗೊತ್ತಾ ಮೇಡಮ್ ನಿಮಗೆ? ಮೇಡಮ್ ಇದು ವಿನಿಗರ್ ಮೇಡಮ್. ನಮ್ಮ ಪೇಂಟ್ ಮಾಡಿ. ಏನಾಗುತ್ತೆ ವಿನೆಗರ್ ಅಂದರೆ? ವಿನಿಗರ್ನಲ್ಲಿ ಅಸಿಟಿಕ್ ಅನ್ನೋ ಆಸಿಡ್ ಇದೆ, ಅದು ರಿಮೂವ್ ಮಾಡುತ್ತೆ ಮೇಡಮ್. ಎಸ್ ಮ್ಯಾಮ್. ಫಸ್ಟ್ ಯಾವುದನ್ನು ಬರ್ತಿದ್ದೆ ಅದರಲ್ಲಿ ಕಾಯಕ ಅಂತ? ಮೇಡಮ್ ಅದರಲ್ಲಿ ಬೇಕಿಂಗ್ ಸೋಡಾ. ಎಸ್ ಮ್ಯಾಮ್. ಬೇಕಿಂಗ್ ಸೋಡಾ ಏನು? ಸತ್ಯಂಬ ಸೋಡಾ. ನನ್ನ ಹೆಸರು ರೋಹಿತ್, ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆನಗಟ್ಟಿ. ಇಲ್ಲಿ ಒಂದು ಲೋಟದಲ್ಲಿ ನೀರನ್ನು ತೆಗೆದುಕೊಂಡು ಅಲ್ಲಿ ಮೊಟ್ಟೆ ಹಾಕಿದರೆ ಮೊಟ್ಟೆ ಮುಳುಗುತ್ತದೆ, ಏಕೆಂದರೆ ಮೊಟ್ಟೆ ಸಾಂದ್ರತೆ ಹೆಚ್ಚಿದೆ. ಇದರಲ್ಲಿ ಮೊಟ್ಟೆ ತೇಲುತ್ತಿದೆ, ಏಕೆಂದರೆ ಈ ಉಪ್ಪು ನೀರಿನ ಸಾಂದ್ರತೆ ಹೆಚ್ಚಿರುವುದರಲ್ಲಿ ಅದರಿಂದ ಮೊಟ್ಟೆ ತೇಲುತ್ತಿದೆ. ಇಲ್ಲಿ ಮೊಟ್ಟೆ ಮಧ್ಯಭಾಗದಲ್ಲಿದೆ, ಏಕೆಂದರೆ ಅರ್ಧ ಭಾಗ ಉಪ್ಪು ನೀರು, ಅರ್ಧ ಭಾಗ ಸಾಮಾನ್ಯ ನೀರು, ಅದರಿಂದ ಮಧ್ಯಭಾಗದಲ್ಲಿ ತೇಲುತ್ತಿದೆ. ಇದು ಮೃತ ಸಮುದ್ರ, ಅಲ್ಲಿ ಯಾರು ಎಲ್ಲ ಮುಳುಗುವುದಿಲ್ಲ, ತೇಲ್ತಾರೆ. ಬಳಸಿರುವ ವಸ್ತುಗಳು. ನನ್ನ ಹೆಸರು ಮಹಂತೇಶ್, ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಲಾವಲಂ. ಬಳಸಿರುವ ವಸ್ತುಗಳು: ಅಡುಗೆ ಎಣ್ಣೆ, ಗಾಜಿನ ಬೀಕರ್, ಅಡುಗೆ ಎಣ್ಣೆ, ನೀರು ಮತ್ತು ಈನೋ ಅಥವಾ ಆಸ್ಪಿರನ್ ಟ್ಯಾಬ್ಲೆಟ್. ಅಡುಗೆ ಎಣ್ಣೆಯನ್ನು ಒಂದು ಗಾಜಿನ ಬೀಕರ್ನಲ್ಲಿ ಹಾಕಿದ್ದೇನೆ. ನೀರಿನ ಸಾಂದ್ರತೆ ಹೆಚ್ಚಾಗುವುದರಿಂದ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಬರುತ್ತಿದೆ. ಹೇಳ್ಕೊಂಡು ಮಾಡು ಏನೇನು ಏನು ಫಸ್ಟು ಟೂತ್ ಎಲಿಫೆಂಟ್ ಟೂತ್ ಪೇಸ್ಟ್. ಇದು ಫಸ್ಟ್ ಹಾಕ್ಬಿಟ್ಟು ಇದನ್ನು ತೆಗಿ. ಪ್ಯಾರಾಕ್ಸೈಡ್ ಇನ್ನೂ ಸ್ವಲ್ಪ ಹಾಕು, ಸ್ವಲ್ಪ ಡಿಶ್ ವಾಶ್. ಈಗ ಮಿಕ್ಸ್ ಮಾಡು. ನರಕೋಶಗಳು ನರಮಂಡಲದ ರಚನಾತ್ಮಕ ಮತ್ತು ಕ್ರಿಯಾತ್ಮಕ ಘಟಕಗಳಾಗಿದ್ದು, ದೇಹದಾದ್ಯಂತ ವಿದ್ಯುತ್ ಮತ್ತು ರಾಸಾಯನಿಕ ಸಂಕೇತಗಳನ್ನು ರವಾನಿಸುತ್ತವೆ. ಒಂದು ವಿಶಿಷ್ಟ ನರಕೋಶವು 3 ಮುಖ್ಯ ಭಾಗಗಳಾಗಿ ಹೊಂದಿರುತ್ತವೆ. ಮೊದಲನೆಯದಾಗಿ ಡೆಂಡ್ರೈಟ್, ಆಕ್ಸನ್ ಟರ್ಮಿನಲ್. ಕೆಲವು ಇತರ ಭಾಗಗಳು. ಒಂದನೆಯದಾಗಿ ಡೆಂಡ್ರೈಟ್ಗಳು ಜೀವಕೋಶದ ದೇಹದಿಂದ ಹೊರಬರುವ ಕವಲೊಡೆದ ರಚನೆಗಳು. ಇದು ಇತರ ನರಕೋಶಗಳಿಂದ ಸ್ವೀಕರಿಸುತ್ತವೆ. ಡೆಂಡ್ರೈಟ್ ಕಾರ್ಯ: ಡೆಂಡ್ರೈಟ್ ಮೂಲಕ ಬಾಹ್ಯ ವಿಸರ್ಜನೆ ಮತ್ತು ಪರಿಸರವನ್ನು ದೇಹದ ಭಾಗಗಳಿಂದ ಸ್ವೀಕರಿಸುತ್ತವೆ. ಕೋಶ ಕೇಂದ್ರ: ಇದು ವೃತ್ತಾಕಾರದಿಂದ ಒಳಗೊಂಡ ಕೋಶ ಕೇಂದ್ರ. ಇದು ನ್ಯೂಕ್ಲಿಯಸ್ ಮತ್ತು ಇತರ ಅಂಶಗಳನ್ನು ಒಳಗೊಂಡಿರುತ್ತದೆ. GHPS ಆಲನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. Our solar system consists of planets, stars, asteroids, comets, etc. We live on the Earth. Our Earth is the only planet which has life. The Earth has life because there is oxygen, water for our survival. Apart from that, our Earth is very special due to the moon, which is Earth's natural satellite. The Earth orbits around the sun and around itself. The scientists have found that there is necessity for the artificial or man-made for our satellite.
In this regard, several satellites have been launched based on the Earth orbit around itself. Among them, the geostationary satellite, also called as Earth orbit satellite. My model is all about this geostationary satellite. A geostationary satellite, Earth orbiting satellite, placed in a circular equatorial orbit at a height of about 35,786 kilometer. It rotates in the same direction as Earth and completes one orbit in 24 hours. It appears fixed in a specific spot in the sky to the ground observers. These satellites are used for telecommunication, weather monitoring, broadcast services, high-speed internet in villages like HD Kote, tribal places, monitoring environmental, television broadcasting, etc. In India, GSAT, INSAT are the famous geostationary satellite. Thank you. ನಾವು ಸಾಮಾನ್ಯವಾಗಿ ಚಂದ್ರನನ್ನು ರಾತ್ರಿ ಸಮಯದಲ್ಲಿ ನೋಡಿರುತ್ತೇವೆ. ಆದರೆ ಚಂದ್ರ ಒಂದೇ ರೀತಿ ಕಾಣಿಸುವುದಿಲ್ಲ. ವಿಧ ವಿಧದ ದಿನಗಳಲ್ಲಿ ವಿಧ ವಿಧದ ರೀತಿಯಲ್ಲಿ ಕಾಣಿಸುತ್ತಾನೆ. ಯಾಕೆ ಈ ರೀತಿ ಕಾಣಿಸುತ್ತಾನೆ ಎಂಬುದನ್ನು ಈ ಮಾಡೆಲ್ ಮುಖಾಂತರ ನಾವು ತಿಳಿಯೋಣ. ಭೂಮಿಯ ನೈಸರ್ಗಿಕ ಉಪಗ್ರಹ ಎಂದರೆ ಅದು ಚಂದ್ರ. ಚಂದ್ರನಿಗೆ ಸ್ವಂತ ಬೆಳಕಿಲ್ಲ, ಅದು ಸ್ವಯಂ ಪ್ರಕಾಶಿತವಲ್ಲ. ಸಾಮಾನ್ಯವಾಗಿ ಅದು ಸೂರ್ಯನ ಬಿದ್ದ ಕಿರಣವನ್ನು ಹಿಡಿದಿಟ್ಟುಕೊಂಡು ನಮ್ಮ ಭೂಮಿಗೆ ರಾತ್ರಿ ಸಮಯದಲ್ಲಿ ಕೊಡುತ್ತದೆ. ಅದು ಪ್ರತಿಫಲನ ಉಂಟಾದಾಗ ನಮ್ಮ ಭೂಮಿಗೆ ರಾತ್ರಿ ಸಮಯದಲ್ಲಿ ಬೆಳಕು ಬೀರುತ್ತದೆ ಮತ್ತು ಭೂಮಿ ಮತ್ತು ಚಂದ್ರ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ. ಅಮಾವಾಸ್ಯೆ ಹೇಗೆ ಉಂಟಾಗುತ್ತದೆ ಎಂದರೆ ಸೂರ್ಯ ಮತ್ತು ಭೂಮಿಗಳ ಮಧ್ಯೆ ಬಂದಾಗ ಅಮಾವಾಸ್ಯೆ ಉಂಟಾಗುತ್ತದೆ. ಈಗ ಮೊದಲನೇದಾಗಿ ಅಮಾವಾಸ್ಯೆ, ಸೆಕೆಂಡು ಸೂರ್ಯ ಚಂದ್ರನ ಮೇಲೆ ಸ್ವಲ್ಪ ಬೆಳಕು ಬಿದ್ದಾಗ 3 ರಿಂದ 4 ದಿನಗಳನ್ನು ತೆಗೆದುಕೊಳ್ಳುತ್ತಾನೆ. ಅದನ್ನು ವೃದ್ಧಿಸುತ್ತಿರುವ ಬಾಲಚಂದ್ರ ಅಂತಂದರೆ ಸೂರ್ಯ ಚಂದ್ರನ ಮೇಲೆ ಸ್ವಲ್ಪ ಬೆಳಕನ್ನು ಬೀರುತ್ತಿರುವುದು. ಸೆಕೆಂಡು ಅರ್ಧ ಚಂದ್ರ ಎಂದರೆ ಸೂರ್ಯನ ಬೆಳಕು ಚಂದ್ರನಿಗೆ ಅರ್ಧ ಆಗಿರುವುದನ್ನು ಅದನ್ನು ನಾವು ಅರ್ಧ ಚಂದ್ರ ಎಂದು ಕರೆಯುತ್ತೇವೆ. ಸೂರ್ಯನ ಬೆಳಕು ವೃದ್ಧಿಸುತ್ತಿರುವ ಅರ್ಧಾಧಿಕ ಚಂದ್ರ ಎಂದರೆ ನಾವು ಸೂರ್ಯನ ಬೆಳಕು ಚಂದ್ರನ ಮೇಲೆ ಮುಕ್ಕಾಲು ಭಾಗ ಬಿದ್ದಾಗ ವೃದ್ಧಿಸುತ್ತಿರುವ ಅರ್ಧಾಧಿಕ ಚಂದ್ರ ಎಂದು ನಾವು ಕರೆಯುತ್ತೇವೆ. ಸೂರ್ಯನ ಬೆಳಕು ಚಂದ್ರನ ಮೇಲೆ ಪೂರ್ಣ ಪ್ರಮಾಣದಲ್ಲಿ ಬಿದ್ದಾಗ ಅದನ್ನು ನಾವು ಹುಣ್ಣಿಮೆ ಎಂದು ಕರೆಯುತ್ತೇವೆ. ಈಗ ಕ್ಷಯಿಸುತ್ತಿರುವ ಅರ್ಧಾಧಿಕ ಚಂದ್ರ ಎಂದರೆ ಮತ್ತೆ ಚಂದ್ರನ ಬೆಳಕನ್ನು ಕಳೆದುಕೊಳ್ಳುತ್ತಿರುವುದು. ಈಗ ಮುಕ್ಕಾಲು ಭಾಗ ಬಂದಿದೆ, ಈಗ ಅರ್ಧ ಭಾಗ ಇದೆ. ಅರ್ಧ ಚಂದ್ರ ಅಂತಂದರೆ ಅರ್ಧ ಭಾಗ ಕಳೆದುಕೊಳ್ಳುತ್ತಿದೆ. ಅಕ್ಷಯಿಸುತ್ತಿರುವ ಬಾಲಚಂದ್ರ ಅಂತಂದರೆ ಕಾಲು ಭಾಗ ತುಂಬಿದೆ. ಇದು ಅಮಾವಾಸ್ಯೆ. ನನ್ನ ಹೆಸರು ಲಕ್ಷ್ಮಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ GHPS ರಾಮೇನಹಳ್ಳಿ. ಹನಿ ನೀರಾವರಿ ವ್ಯವಸ್ಥೆ. ಹನಿ ನೀರಾವರಿ ಅಥವಾ ಡ್ರಿಪ್ ಇರಿಗೇಷನ್ ಎನ್ನುವುದು ಒಂದು ರೀತಿಯ ಸೂಕ್ಷ್ಮ ನೀರಾವರಿ ವ್ಯವಸ್ಥೆ ಆಗಿದೆ. ಮಣ್ಣಿನ ಮೇಲ್ಮೈಯಿಂದ ಅಥವಾ ಮಣ್ಣಿನ ಮೇಲ್ಮೈ ಕೆಳಗೆ ಹೂತು ಹೋಗಿರುವ ಸಸ್ಯಗಳ ಬೇರುಗಳಿಗೆ ನೀರನ್ನು ನಿಧಾನವಾಗಿ ತೊಟ್ಟಿಕ್ಕಲು ಅನುವು ಮಾಡಿಕೊಟ್ಟು ನೀರು ಮತ್ತು ಪೋಷಕಾಂಶಗಳನ್ನು ಉಳಿಸುವ ಸಾಮರ್ಥ್ಯವನ್ನು ಹನಿ ನೀರಾವರಿ ವ್ಯವಸ್ಥೆಯು ಹೊಂದಿದೆ. ನೀರನ್ನು ನೇರವಾಗಿ ಸಸ್ಯ ಬೇರಿನ ಮೂಲ ವಲಯಕ್ಕೆ ತಲುಪಿಸುವುದು ಮತ್ತು ನೀರಿನ ಆವಿಯಾಗುವಿಕೆಯನ್ನು ಕಡಿಮೆ ಮಾಡುವುದು ಹನಿ ನೀರಾವರಿ ವ್ಯವಸ್ಥೆಯ ಕವಾಟಗಳು. ಕೊಳವೆಗಳು ಮತ್ತು ಹೊರಸೂಸುವ ಜಲಗಳ ಮೂಲಕ ನೀರನ್ನು ವಿತರಿಸುತ್ತದೆ. ಹನಿ ನೀರಾವರಿ ವ್ಯವಸ್ಥೆಯು ಎಷ್ಟು ಉತ್ತಮವಾಗಿ ವಿನ್ಯಾಸಗೊಳಿಸಲಾಗಿದೆ, ಸ್ಥಾಪಿಸಲಾಗಿದೆ ಮತ್ತು ನಿರ್ವಹಿಸಲಾಗಿದೆ ಎಂಬುದರ ಆಧಾರದ ಮೇಲೆ ಮೇಲ್ಮೈ ನೀರಾವರಿ ಅಥವಾ ಸಿಂಪಡಿಸುವ ನೀರಾವರಿಯಂತಹ ಇತರ ನೀರಾವರಿ ವ್ಯವಸ್ಥೆಗಳಿಗಿಂತ ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. ಪ್ರಾಚೀನ ಕಾಲ ಸುಮಾರು 100 BCಯಲ್ಲಿ ಚೀನಾದಲ್ಲಿ ಮಣ್ಣಿನ ಮಡಕೆಗಳನ್ನು ಹೂತು ನೀರಾಣಿಸುವ ಪದ್ಧತಿ ಇತ್ತು. ಅಫ್ಘಾನಿಸ್ತಾನದಲ್ಲಿ 19ನೇ ಶತಮಾನದಲ್ಲಿ ಮಣ್ಣಿನ ಪೈಪ್ಗಳನ್ನು ಬಳಸಲಾಯಿತು. 1920-1950 ಜರ್ಮನಿಯಲ್ಲಿ ರಂಧ್ರವಿರುವ ಪೈಪ್ಗಳ ಬಳಕೆ ಮತ್ತು 1950ರ ದಶಕದಲ್ಲಿ ಪ್ಲಾಸ್ಟಿಕ್ ಪರಿಚಯವಾಯಿತು. 1960ರ ದಶಕ ಆಧುನಿಕ ಯುಗ. ಇಸ್ರೇಲ್ನ ಸಿಮ್ಚಾ ಬ್ಲಾಸ್ಮಾ ಮತ್ತು ಇವರ ಮಗ ಪ್ರಾಯೋಗಿಕ ಡ್ರಿಪ್ ಇಮಿಟ್ರಿಯನ್ನು ಅಭಿವೃದ್ಧಿಪಡಿಸಿದರು. ಪ್ರಸ್ತುತ ಇಂದು ಇದು ಜಾಗತಿಕವಾಗಿ ಕೃಷಿಯಲ್ಲಿ ನೀರು ಮತ್ತು ಗೊಬ್ಬರ ಪೋಷಕಾಂಶಗಳನ್ನು ಉಳಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಸಂಶೋಧನೆಯ ನಂತರ 1920ರ ದಶಕದಲ್ಲಿ ರಂಧ್ರ ಪೈಪ್ ವ್ಯವಸ್ಥೆಯ ಅನ್ವಯವನ್ನು ವಿಸ್ತರಿಸಲು
ಸಸ್ಯ ವಿತರಿಸಲು ಪ್ಲಾಸ್ಟಿಕ್ ಬಳಕೆ ನಂತರ ಆಸ್ಟ್ರೇಲಿಯಾದಲ್ಲಿ ಯಾನಿಸ್ ದಿಲ್ ಎಂಬುವವರು ಅಭಿವೃದ್ಧಿಪಡಿಸಿದರು. ಹನಿ ನೀರಾವರಿ ವ್ಯವಸ್ಥೆಯ ಹನಿ ನೀರಾವರಿಯಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳಲು ಮತ್ತು ಸಸ್ಯಗಳಿಗೆ ವಿತರಿಸಲು ಪ್ಲಾಸ್ಟಿಕ್ ಬಳಕೆ ನಂತರ ಆಸ್ಟ್ರೇಲಿಯಾದಲ್ಲಿ ಯಾನಿಸ್ ದಿಲ್ ಎಂಬುವರು ಅಭಿವೃದ್ಧಿಪಡಿಸಿದರು. ನನ್ನ ಹೆಸರು ಅಸ್ಫಿಯಾ ಬಾನು. ನಾನು 7ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಕರ್ನಾಟಕ ಪಬ್ಲಿಕ್ ಶಾಲೆ ಪ್ರಾಥಮಿಕ ವಿಭಾಗ ಅಂತರಸಂತೆ. ನನ್ನ ಶಾಲೆಯ ಮಾದರಿ ಹಿಮೋಡಯಾಲಿಸಿಸ್ ವರ್ಕಿಂಗ್ ಮಾಡೆಲ್. ಹಿಮೋಡಯಾಲಿಸಿಸ್ ಎಂದರೆ ನಮ್ಮ ಮೂತ್ರಪಿಂಡಗಳು ಸರಿಯಾಗಿ ಕೆಲಸ ಮಾಡದಿದ್ದಾಗ ಯಂತ್ರದ ಮೂಲಕ ರಕ್ತವನ್ನು ಶುದ್ಧಗೊಳಿಸುವ ಚಿಕಿತ್ಸೆ. ನಮ್ಮ ಮೂತ್ರಪಿಂಡಗಳು ರಕ್ತದಲ್ಲಿನ ಕಸ ಮತ್ತು ಹೆಚ್ಚುವರಿ ನೀರನ್ನು ತೆಗೆದುಹಾಕುತ್ತದೆ. ಇದು ಕೆಲಸ ಮಾಡದಿದ್ದಾಗ ಹಿಮೋಡಯಾಲಿಸಿಸ್ ಕೆಲಸ ಮಾಡುತ್ತೆ. ಈ ಚಿಕಿತ್ಸೆಯನ್ನು ರೋಗಿಯ ಕಿಡ್ನಿ ಎಷ್ಟು ಮಟ್ಟಕ್ಕೆ ಫಂಕ್ಷನ್ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳೋಕ್ಕೆ ಈ ಚಿಕಿತ್ಸೆಯನ್ನು ಮಾಡ್ತಾರೆ. ಈ ಚಿಕಿತ್ಸೆಯನ್ನು ಮಾಡೋದಕ್ಕೆ ಡಾಕ್ಟರ್ಸು ತಿಂಗಳಿಗೊಮ್ಮೆ ಟೈಮ್ ತಗೋತಾರೆ, 15 ದಿನಕ್ಕೊಮ್ಮೆ ಈ ಚಿಕಿತ್ಸೆಯನ್ನು ಮಾಡ್ತಾರೆ, ವಾರಕ್ಕೆ 3 ಬಾರಿ ಮಾಡ್ತಾರೆ, ಅಥವಾ ಈ ಪೂರ್ತಿ ಚಿಕಿತ್ಸೆಯನ್ನು ಮಾಡೋದಕ್ಕೆ 3 ರಿಂದ 4 ಗಂಟೆ ಟೈಮ್ ತಗೋತಾರೆ. ಈ ಚಿಕಿತ್ಸೆಯನ್ನು ಮಾಡೋಕ್ಕಿಂತ ಮುಂಚೆನೇ ರೋಗಿಯ BP, ವೇಟು ಮತ್ತು ಶುಗರ್ನ ಚೆಕ್ ಮಾಡಿ ಡಯಾಲಿಸಿಸ್ ಯೂನಿಟ್ಗೆ ಕರ್ಕೊಂಡು ಹೋಗ್ತಾರೆ. ಡಯಾಲಿಸಿಸ್ ಯೂನಿಟ್ಗೆ ಕರ್ಕೊಂಡು ಹೋದಾಗ ಇಲ್ಲಿ ನೋಡ್ಬೋದು, ಇಲ್ಲಿ 2 ಫಿಸ್ಟುಲಾಗಳನ್ನು ಮಾಡಿರ್ತಾರೆ. ಈ ಒಂದು ಫಿಸ್ಟುಲಾದಿಂದ ಅಶುದ್ಧ ರಕ್ತ ಹೋಗೋದಕ್ಕೆ ಬ್ಲಡ್ ಪಂಪ್ ಸಹಾಯ ಮಾಡುತ್ತೆ. ಇದು ಬ್ಲಡ್ನ ಮಾನಿಟರ್ ಮಾಡುತ್ತೆ. ಈ ಅಶುದ್ಧ ರಕ್ತ ಹೋಗ್ತಾ ಇರುವಾಗ ರಕ್ತ ಎಬ್ಗಡಬಾರ್ದು ಅಂತ ಹೆಪಾರಿನನ್ನು ಇಂಜೆಕ್ಷನ್ ಕೊಟ್ಟಿರ್ತಾರೆ. ಹೆಪಾರಿನನ್ನು ಇಂಜೆಕ್ಷನ್ ಕೊಟ್ಟಿರೋ ಕಾರಣ ರಕ್ತ ಎಬ್ಗಡ್ದೇನೆ ಡಯಾಲೈಸರ್ ಒಳಗಡೆ ಬರುತ್ತೆ. ಡಯಾಲೈಸರ್ ಅಂತ ಹೇಳಿದ್ರೆ ಒಂದು ಆರ್ಟಿಫಿಷಿಯಲ್ ಕಿಡ್ನಿ. ಇದು ಸೇಮ್ ಕಿಡ್ನಿ ಥರನೇ ಕೆಲಸ ಮಾಡುತ್ತೆ. ಡಯಾಲೈಸರ್ ಒಳಗಡೆ ಡಯಾಲೈಸರ್ ಫ್ಲೂಯಿಡ್ ಮತ್ತು ಸೆಮಿಪರ್ಮಿಯಬಲ್ ಮೆಮ್ಬ್ರೇನ್ಸ್ ಇರುತ್ತೆ. ಇಲ್ಲಿ ಅಶುದ್ಧ ರಕ್ತ ಬಂದು ಸ್ಟೋರ್ ಆಗಿರುತ್ತೆ. ಇಲ್ಲಿ ಡಿಫ್ಯೂಷನ್ ಮತ್ತು ಆಸ್ಮೋಸಿಸ್ ಪ್ರಕ್ರಿಯೆ ಮೂಲಕ ರಕ್ತ ಶುದ್ಧಿಯಾಗಿ ಇನ್ನೊಂದು ಫಿಸ್ಟುಲಾದ ಮುಖಾಂತರ ರೋಗಿಯ ದೇಹದೊಳಗೆ ಹೋಗುತ್ತೆ. ಇಲ್ಲಿ ಏನು ಶುದ್ಧ ರಕ್ತ ಬಂದು ಫಿಲ್ಟರ್ ಆಗಿರುತ್ತೋ ಇಲ್ಲಿ ವೇಸ್ಟ್ ಪ್ರಾಡಕ್ಟ್ಸ್ ಮಿಕ್ಕಿರುತ್ತೆ. ಈ ವೇಸ್ಟ್ ಪ್ರಾಡಕ್ಟ್ಸ್ ಡಯಾಲೈಸರಿಂದ ಹೊರಗಡೆ ಬರುತ್ತೆ. ಮತ್ತು ಇಲ್ಲಿ ಸಾಲ್ಸ್ ಮತ್ತು ವಾಟರ್ ಇರುತ್ತೆ. ಇದು ಡಯಾಲೈಸರಿಂದ ಹೊರಗಡೆ ಇರುತ್ತೆ. ಥ್ಯಾಂಕ್ ಯು. ನನ್ನ ಹೆಸರು ಕಾವ್ಯ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಏನಂದ್ರೆ ಇದು ಡ್ಯಾಮು. ಒಂದ್ ಗೇಟ್ ಓಪನ್ ಮಾಡಿದಾಗ ಬರೀ ನೀರ್ ತುಂಬುತ್ತಷ್ಟೇ, ಅಲ್ಲಿ ಹೊಲಗಳಿಗೆ ಅಲ್ಲಿಗೆಲ್ಲ ಹೋಗಲ್ಲ. 3 ಗೇಟ್ ಓಪನ್, ಮಳೆಯ ಪ್ರವಾಹ ಜಾಸ್ತಿ ಆಗಿ 3 ಗೇಟ್ ಓಪನ್ ಮಾಡಿದಾಗ ಬರೀ ಡ್ಯಾಮ್ ಎಲ್ಲ ತುಂಬಿ ಕಟ್ಟೆಲ್ಲ ಒಡೆದೋಗಿ ಹೊಲಗಳಿಗೆ ಅಲ್ಲಿಗೆಲ್ಲ ಹೊಂಟೋಗ್ಬಿಡುತ್ತೆ. ಅದರಿಂದ ಅಪಘಾತಗಳೆಲ್ಲ ತುಂಬುತ್ತೆ. ಅದಕ್ಕೋಸ್ಕರ ಸೆನ್ಸರ್ ಅಂತ ಮಾಡಿದೀವಿ. ಇಲ್ಲೇನಾದ್ರು ನೀರ್ ಜಾಸ್ತಿ ತುಂಬುತ್ತಲ್ಲ ಅವಾಗ ಅಲ್ಲಿ ಹೇಳುತ್ತೆ, ಎಲ್ಲರೂ ಎತ್ತರ ಪ್ರದೇಶಗಳಿಗಾಗಿ ದೂರ ಹೋಗಿ ಅಂತೆಲ್ಲ ಹೇಳುತ್ತೆ. ಅದಕ್ಕೋಸ್ಕರ ಅದನ್ನೇ ನೀರ್ ಹಾಕಿದ್ರೆ ಮಾತ್ರ ಆನ್ ಆಗೋದು. ಇದ್ರಲ್ಲಿ ಆನ್ ಆದ್ರೂ ಆಗಲ್ಲ. ನೀರಿಗೆ ಹಾಕಿದ್ರೆ ಅದನ್ನ ಕೇಳ್ಕೊಂಡು ಇದೊಂದು ಸರಳ ವಿದ್ಯುತ್ ಮಂಡಲ. ಈ ನೀರಿಗೆ ಟಚ್ ಆದ ತಕ್ಷಣ ಹೇಗೆ ವರ್ಕ್ ಆಯ್ತು ಅಂತ ತೋರ್ಸೋದಕ್ಕೋಸ್ಕರ ನಾವು ಈ ಮಂಡಲನ ಮಾಡಿದೀವಿ. ಇವಾಗ ನೋಡಿ ಬ್ಯಾಟ್ರಿ ಸ್ವಿಚ್ ಎಲ್ಲ ಆನ್ ಆಗಿದೆ. ಅಂದ್ರೂ ಸುಧಾ ಇಲ್ಲಿ ಬಜಾರು ಆನ್ ಆಗಿಲ್ಲ, LED ಆನ್ ಆಗಿಲ್ಲ. ಇವಾಗ ನೋಡಿ LED ಆನ್ ಆಯ್ತು, ಬಜಾರು ಆನ್ ಆಯ್ತು. ಇದರಿಂದ ಗೊತ್ತಾಗುತ್ತೆ ನಮ್ಗೆ ನೀರು ಒಂದು ವಾಹಕ ಅಂತ. ಈ ಕಾನ್ಸೆಪ್ಟ್ ನ ಇಟ್ಕೊಂಡು ನಾವು ಇಲ್ಲಿ ಮಾಡಿರೋದು. ಇದನ್ನ ದೊಡ್ಡ ಡ್ಯಾಮ್ ಗಳಿಗೆಲ್ಲ ಹಾಕಿದ್ರೆ ಮುಂದೆ ಆಗೋ ಅನಾಹುತಗಳನ್ನೆಲ್ಲ ನಾವು ತಪ್ಪಿಸ್ಬೋದು. ಆ ಕಾರಣಕ್ಕೋಸ್ಕರ ಇದನ್ನ ನಾವು ಮಾಡಿದೀವಿ. ಥ್ಯಾಂಕ್ ಯು. My name is Yashashwini. I am studying 7th standard. My school name is Karnataka Public School B Matkere. ನಾವು ಇಲ್ಲಿ ಮಾಡ್ತಾ ಇರೋದು crop production and management. ಇದು ಫಸ್ಟ್ ಸಾಯಿಲ್ ಪ್ರಿಪರೇಷನ್. ಸಾಯಿಲ್ ಪ್ರಿಪರೇಷನ್ ನಾವು ಉಳಿದ್ರೆ ನಾವು ಮೇಲಿರೋ ನೈಟ್ರೋಜೇಷನ್ ಕೆಳಗಿರೋ ನೈಟ್ರೋಜನ್ ಮೇಲ್ ಬರುತ್ತೆ. ಆಮೇಲೆ ಬರೋದು ಸ್ವಯಿಂಗ್ ಬರುತ್ತೆ, ಅದು ಮೊಳಕೆ ಕಟ್ಟಿರೋದು. ನೆಕ್ಸ್ಟ್ ಬರೋದು ಫಾರ್ಮೇಟ್ ಆಫ್ ದ ಪ್ರಿಪರೇಷನ್. ಆಮೇಲೆ ಹಾರ್ವೆಸ್ಟಿಂಗು, ಆಮೇಲೆ ಗಾರ್ಡನ್, ಮಾರ್ಕೆಟ್, ಹೋಟೆಲ್. ನಾವು ಕೌದು ಡಂಗ್ಸ್ ಹಾಕಿದ್ರೆ ಮೊಳಕೆಗೆ ಜಾಸ್ತಿ ಇದಾಕ್ಬಿಟ್ಟು ನಮ್ಗೆ ಇಳುವರಿ ಚೆನ್ನಾಗಿ ಕೊಡುತ್ತೆ, ಬೆಳೆ ಬೇಗ ಬೆಳೆಯುತ್ತೆ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಪ್ರಣೀತ್. ನನ್ನ ಶಾಲೆಯ ಹೆಸರು GHPS ಕಡಂಪಪುರ. ಇದು ಲೆನ್ಸ್ ಸ್ಟ್ಯಾಂಡ್ ಅಂದ್ರೆ ಮಸೂರವನ್ನು ಇಡುವ ಸ್ಥಳ. ಇದು ಆಬ್ಜೆಕ್ಟ್, ಇದು ಸ್ಕ್ರೀನು. ಸರ್ ಇಲ್ಲಿ ನೋಡಿ, ಆಬ್ಜೆಕ್ಟ್ ಲೊಕೇಶನ್ ಅಂದ್ರೆ ಆಬ್ಜೆಕ್ಟ್ ಎಲ್ಲಿ ಇಡಬೇಕು ಅಂತ. ಸರ್ ಇದು ಇಮೇಜ್ ಲೊಕೇಶನ್, ಇಮೇಜ್ ಎಲ್ಲಿ ಬರುತ್ತೆ ಅಂತ. ಸರ್ ಇದು ಇಮೇಜ್ ನೇಚರ್, ಯಾವ ರೀತಿ ಇಮೇಜ್ ಕಾಣುತ್ತೆ ಅಂತ. ಇಮೇಜ್ ಸೈಜು ಯಾವ ಸೈಜ್ ಅಲ್ಲಿ ಬರುತ್ತೆ ಅಂತ. ಇದು ಪ್ಲೇಸ್ ಚೇಂಜ್ ಆಬ್ಜೆಕ್ಟ್ ನ F1 ಅಲ್ಲಿ ಇಟ್ಟು ಸರ್ ಇದನ್ನ F2 ಅಲ್ಲಿ ಇಟ್ರೆ ಸರ್ ನೋಡಿ ಸರ್ ದೊಡ್ಡದಾಗಿ ಕಾಣಿಸುತ್ತೆ.
ಓಕೆ. ಸರ್ ಇನ್ನೂ ದೊಡ್ಡದಾಗಿ ಮಾಡ್ಬೇಕಂದ್ರೆ ಇದು 2F12 ಇಟ್ಟು ಇದನ್ನ ಇನ್ನು ಇದು F1 ಅಲ್ಲಿ ಇಟ್ರೆ ಇನ್ನೂ ದೊಡ್ಡದಾಗಿ ಕಾಣಿಸುತ್ತೆ ಸರ್. ಬಟ್ ಉಲ್ಟಾ ಕಾಣ್ತಾ ಇದೀರಾ? ಸರ್ ಉಲ್ಟಾನೇ ಕಾಣಿಸೋದು ಪೀನ ಮಸೂರದಲ್ಲಿ. ಲೆನ್ಸ್ ಚೇಂಜ್ ಮಾಡ್ಬೋದಾ? ಹಾ ಸರ್ ಲೆನ್ಸ್ ಚೇಂಜ್ ಮಾಡ್ಬೋದು. ಚೇಂಜ್ ಮಾಡಿ. ಸರ್ ಒಂದೇ ಲೆನ್ಸ್ ಬರೀ ಇರುತ್ತೆ ಅದು. ಇದೊಂದೇ ಲೆನ್ಸ್ ಕಾಣ್ತಾ ಸರ್ ಆಮೇಲೆ ಬೇರೆ ಎಕ್ಸ್ಪ್ಲೇನ್ ಮಾಡಿ. ಸರ್ ಬೇರೆ ಇದು ಇನ್ಫಿನಿಟಿ ಅಂದ್ರೆ ಆಬ್ಜೆಕ್ಟ್ ನಾವು ತುಂಬಾ ದೂರದಲ್ಲಿ ಇರ್ತೀವಿ ಸರ್. ಇದು ಅಟ್ F2 ಇಮೇಜ್ ನ F2 ಇರ್ತೀವಿ ಸರ್. ರಿಯಲ್ ಅಂಡ್ ಇನ್ವರ್ಟೆಡ್ ಸತ್ಯವಾಗಿರುತ್ತೆ ಮತ್ತೆ ತಲೆ ಕೆಳಗಾಗಿ ಕಾಣುತ್ತೆ ಸರ್. ಡೆಮಾನಿಶ್ ಪಾಯಿಂಟ್ಸ್ ಅಂದ್ರೆ ಚುಕ್ಕಿಯ ರೂಪದಲ್ಲಿ ಕಾಣುತ್ತೆ ಸರ್. ಈಗ ಬಿಟ್ವೀನ್ F2 ಅಂದ್ರೆ 2F1 ಇರ್ತೀವಿ ಸರ್ ಸ್ಕ್ರೀನ್ ನ ಸರ್. F2 ಮತ್ತೆ F2 ಮಧ್ಯದಲ್ಲಿ ಇರ್ತೀವಿ ಸರ್. ಈಗ ನೋಡಿ ಪ್ರತಿಭೆ ಬಿಟ್ವೀನ್ 2F1 and 2F1 ಸರ್ ಇದ್ರಲ್ಲಿ ಇದ್ದಾಗ ಸರ್ ಪ್ರತಿ ಸ್ಕ್ರೀನ್ ನ 2F2 ಅಲ್ಲಿ ಇರ್ತೀವಿ ಸರ್. ಸರ್ ನೋಡಿ ಪ್ರತಿಬಿಂಬ ಸರ್. ಆಮೇಲೆ ಬಿಟ್ವೀನ್ 2F1 and ಅಟ್ F1 ಅಂದ್ರೆ ಇದನ್ನ F1 ಅಲ್ಲಿ ಇಟ್ಟಾಗ ಅಟ್ ಇನ್ಫಿನಿಟಿ ಇದನ್ನ ತುಂಬಾ ದೂರದಲ್ಲಿ ಇಟ್ಟಾಗ ಪ್ರತಿಬಿಂಬ ಕಾಣಿಸುತ್ತೆ ನಮ್ಗೆ. ಪ್ರತಿಬಿಂಬ ಕಾಣಿಸುತ್ತೆ ಇದನ್ನ ಯಾವ ಪ್ಲೇಸ್ ಅಲ್ಲಿ ಜಾಸ್ತಿ ಬಳಸ್ತಾರೆ? ಸರ್ ಹಳೆ ಕಾಲದಲ್ಲಿ ಬಳಸ್ತಿದ್ರು ಸರ್. ಈಗ ಸ್ಕೂಲಲ್ಲಿ ಬಳಸ್ತಾರೆ. ಚಿಕ್ಕದಾಗಿ ಅಕ್ಷರಗಳು ಇರ್ತಲ್ಲ ಅದನ್ನ ಓದಕ್ಕೆ. Myself, Maharin Fatima. I'm studying in 7th standard. My school name is Shri Adi Kinchinagiri Higher Primary School. My topic is anti-collision device for train. Cover system. ಕವರ್ ಸಿಸ್ಟಮ್ ಅಂದ್ರೆ ಏನು? ಅದು ಡೇಂಜರಸ್ ಅಲ್ಲಿ ಏನಕ್ಕೆ ಫಿಕ್ಸ್ ಮಾಡುತ್ತಾರೆ? ಅದು ಒಂದು ಡಿವೈಸ್ ಅಲ್ಲ, ಟ್ರೈನಿನ ಸ್ಪೀಡ್, ಲೊಕೇಶನ್, ಡೈರೆಕ್ಷನ್ ಹಾಗೆ ಡೆಸ್ಟಿನೇಷನ್ ನ ತೋರಿಸುವ ಒಂದು ಓಡೋಮೀಟರ್. GPS ಎಲ್ಲದಕ್ಕೂ ಇಂಟರ್ಲಿಂಕ್ ಆಗಿರುವ ಒಂದು ಡಿವೈಸ್. Full form of GPS, Global Positioning System. Explanation about GPS. This is one of the technology. It is based on the navigation satellite. It gives exact place, speed, time, information about anything. ಇವಾಗ ಸಿಂಪಲ್ ಆಗಿ ನೋಡ್ಬೇಕಾದ್ರೆ ಕಾರ್ಗಳಲ್ಲಿ ಆಟೋ ಪೈಲಟ್ ಇರ್ತದೆ, ಅದೇ ರೀತಿ ಟ್ರೈನ್ಗಳಲ್ಲೂ ಆಟೋ ಪೈಲಟ್ ಇರ್ತದೆ. ಇದು ಟ್ರೈನಿನ ಆಕ್ಸಿಡೆಂಟ್ ನ ಪ್ರಿವೆಂಟ್ ಮಾಡುತ್ತದೆ. ಇವಾಗ ಕವರ್ ಸಿಸ್ಟಮ್ ನಂಬರ್ಸ್ ಟ್ರೈನ್ಗಳಲ್ಲಿ ತುಂಬಾ ಹೆಲ್ಪ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಏನಾದ್ರೂ ಇನ್ಫಾರ್ಮೇಶನ್ ತಲುಪಿದ್ರೆ ಪೈಲಟ್ ಮುಂದೆ ಹೋಗ್ತಾ ಇದ್ರೆ ಅದು ಆಟೋಮೆಟಿಕ್ ಆಗಿ ಸ್ಟಾಪ್ ಆಗುತ್ತೆ. 1 ಮೀಟರ್ ಇದ್ದಂಗೆ ಅದು ಆಟೋಮೆಟಿಕ್ ಆಗಿ ಸ್ಟಾಪ್ ಆಗುತ್ತೆ. ಇನ್ಫಾರ್ಮೇಶನ್ ಕೊಟ್ಟು ಅಲ್ಲಿಂದ ಮುಂದೆ ಬಂದು ಟ್ರೈನ್ ಮುಂದೆ ಬರ್ತಾ ಇದ್ರೆ ಅದು ಆಟೋಮೆಟಿಕ್ ಆಗಿ ಸ್ಲೋ ಡೌನ್ ಆಗುತ್ತೆ. ಸ್ಲೋ ಡೌನ್ ಮುಖಾಂತರ ನಾವು ಆಕ್ಸಿಡೆಂಟ್ ನ ಪ್ರಿವೆಂಟ್ ಮಾಡಬಹುದು. ಸೊ ಈ ರೀತಿ ರೈಲ್ವೆಗಳಲ್ಲಿ ನಮ್ಮ ರೈಲ್ವೆಗಳಲ್ಲಿ ಕವರ್ ಸಿಸ್ಟಮ್ ಹೆಲ್ಪ್ ಆಗ್ತಾ ಇದೆ. ವರ್ಕಿಂಗ್ ಆಫ್ ACDs ಅಂದ್ರೆ ಆಂಟಿ ಕೊಲಿಷನ್ ಡಿವೈಸ್. ಇಟ್ ಮೀನ್ಸ್ ಆಫ್ ಟ್ರೈನ್ ನಲ್ಲಿ ಏನ್ ಕವರ್ ಸಿಸ್ಟಮ್ ಇದೆ ಅದು ಇದ್ರ ಮುಖಾಂತರ ಬೇಸ್ ಮುಖಾಂತರ ಇನ್ಫಾರ್ಮೇಶನ್ ತಲುಪುತ್ತೆ. ಆ ಇನ್ಫಾರ್ಮೇಶನ್ ಇಂದ ಆಕ್ಸಿಡೆಂಟ್ ನಾವು ಪ್ರಿವೆಂಟ್ ಮಾಡಬಹುದು. ಇಟ್ ಈಸ್ ಆಲ್ಸೋ ಸೇಮ್. ಇಟ್ ಈಸ್ GPS ಅಂದ್ರೆ ಆಂಟಿ ಕೊಲಿಷನ್ ಡಿವೈಸ್. ಇದೇನಂದ್ರೆ ನಾವು ಆಕ್ಸಿಡೆಂಟ್ ನ ಪ್ರಿವೆಂಟ್ ಮಾಡಕ್ಕೆ ಏನಾದ್ರೂ ಇಲ್ಲಿ ಕಾಣಿಸ್ಲಿಲ್ಲ ನಮ್ಗೆ, ಆಗ ಅದು ಆನ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಇದು ಸ್ಲೋ ಡೌನ್ ಆಗುತ್ತೆ. ಇದು ರೆಡ್ ಸ್ಟಾಪ್ ಆಗಿ ಅಲ್ಲಿ ಏನಾದ್ರೂ ನಡೀತಿದೆ ಕೆಲಸ, ಇಲ್ಲಾಂದ್ರೆ ಟ್ರೈನ್ಗಳು ಹೋಗ್ತಿದೆ ಅಂತ. ಇದು ಅಲ್ಲೇ ನಿಂತಿದೀವಿ ಒಂದ್ ಸ್ವಲ್ಪ ಅಂತ. ಇದು ಮೂವ್ ಆಗಿ ಇವಾಗ ಏನು ಪ್ರಾಬ್ಲಮ್ ಇಲ್ಲ ಅಂತ. ಥ್ಯಾಂಕ್ ಯು. ಡಮ್ಮಸ್ ಬಿಡರಿ. ನೀರು ಬಂದ ಕರೆಂಟ್ ಸ್ವಲ್ಪ ರಾಜೇಗೌಡ ಉಂಡಿ ನಿಜವಾಗ್ಲೂ ಫಿಲ್ಟರ್ ಆಗುತ್ತಾ? ಗಲೀಜ್ ನೀರು ಹಾಕಿದ್ರೆ ಅಲ್ಲಿಂದಾಗಿ ಇದಾಗುತ್ತಾ? ನನ್ನ ಹೆಸರು ಪ್ರೀತಮ್, 8th ಸ್ಟ್ಯಾಂಡರ್ಡು, PTC ಹೊಸಳ್ಳಿ. ಇದು ಅಡಿಗೆ ಸೋಡಾ ಮತ್ತು ವಿನೆಗರ್ ತಗೊಂಡಿದ್ದೀವಿ. ಅಂದ್ರೆ ಇದು ಭೂಮಿಲಿ ಈಗ ಅರ್ಧ ಭಾಗದಷ್ಟು ನೆಲ ಐತೆ, ಮಿಕ್ಕಿದೆಲ್ಲ ದ್ರವ ರೂಪದಲ್ಲಿ ಐತಲ್ವಾ, ಅದರಲ್ಲಿ ಒಳಗಡೆ ಭೂಮಿ ಮಧ್ಯದಲ್ಲಿ ಶಿಲೆಗಳೆಲ್ಲ ಕರಗಿ ಶಿಲಾಪಾಕ ಆಗಿರುತ್ತೆ. ಅದು ಪ್ರೆಷರ್ ಜಾಸ್ತಿ ಆದಾಗ ಮೇಲ್ಗಡೆ ಈ ತರ ಬರುತ್ತೆ.
ಸೋಡಾ ಅಡಿಗೆ ಸೋಡಾ ಇದು ವಿನೆಗರ್ ಸರ್ ನಾವು ಮಾಡಿದ ಪ್ರಯೋಗ ಬೆಳ್ಜಾರು. ನಮ್ಮ ಸ್ಕೂಲ್ ಹೆಸರು VTCL ಸ್ಕೂಲ್. ಇದ್ರದ್ದು ಉದ್ದೇಶ ಏನಂದ್ರೆ ಗಾಳಿಯಿಂದ ಅಂದ್ರೆ ಶಬ್ದ ಕೇಳಿಸ್ಬೇಕಂದ್ರೆ ಒಂದು ಮಾಧ್ಯಮ ಬೇಕು. ಆ ಮಾಧ್ಯಮ ದ್ರವ ಆಗಿರ್ಬೋದು, ಘನ ಆಗಿರ್ಬೋದು, ಅನಿಲ ಆಗಿರ್ಬೋದು. ಯಾವುದೇ ನಿರ್ವಾತ ಪ್ರದೇಶದಲ್ಲಿ ಅಂದ್ರೆ ದ್ರವ, ಅನಿಲ ಮತ್ತೆ ಘನ ಯಾವುದೇ ವಸ್ತು ಇಲ್ಲದೆ ಇರುವಂತ ಪ್ರದೇಶದಲ್ಲಿ ನಮಗೆ ಶಬ್ದವನ್ನು ಕೇಳಕ್ ಆಗಲ್ಲ. ಅದರದ್ದು ಇದು ಎಕ್ಸ್ಪೆರಿಮೆಂಟ್. ಈಗ ಇಲ್ಲಿ ಗಾಳಿ ಐತಿ ನಮ್ಮ ಸುತ್ತಮುತ್ತ, ಇದನ್ನ ನಾವು ಕೇಳಿಸ್ಕೋಬಹುದು ಆರಾಮಾಗಿ. ಆದ್ರೆ ಈ ಜಾಡಿ ಒಳಗಡೆ ಗಾಳಿ ತೆಗಿತೀವಿ. ಗಾಳಿ ತೆಗ್ದಾಗ ಯಾವುದೇ ರೀತಿ ನಮ್ಗೆ ಇಲ್ಲಿ ಶಬ್ದ ಕೇಳಿಸಲ್ಲ ಅನ್ನೋದೇ ಇದ್ರ ಕಾನ್ಸೆಪ್ಟ್. ನಮ್ಮ ಸ್ಕೂಲ್ ಹೆಸರು VTCL ಹೊಸಳ್ಳಿ ಅಂತ ಸರ್. ಇದು 3D, ಇದ್ರ ಹೆಸರು 3D ಹೋಲೋಗ್ರಾಮ್ ಅಂತ. ಇದರಿಂದ ಉಪಯೋಗ ಏನಂದ್ರೆ ನಾವು ಇಲ್ಲಿ ಯಾವುದೋ ಒಂದು ವಸ್ತು ಇದ್ದಾಗ ಇದ್ರ ಮೇಲೆ ಪ್ರತಿಬಿಂಬ ಮೂಡಿ ಇಲ್ಲಿ ವಿಡಿಯೋ ಕಾಣ್ತಿರುತ್ತೆ, ನೀವು ಈಗ ನೋಡ್ಬೋದು. ಏನಂದ್ರೆ ನಾವು ಇಲ್ಲಿ ಯಾವುದೇ ಒಂದು ವಸ್ತು ಇಟ್ಟು ನಾವು ಇಲ್ಲಿ ನೋಡ್ಬೋದು. ಇಲ್ಲಿ ನಾವು ಅದ್ರ ಪ್ರತಿಬಿಂಬ ಬಿದ್ದಾಗ ನಾವು ಇಲ್ಲಿ ವಿಡಿಯೋಗಳನ್ನ ನೋಡ್ತೀವಿ. ಇಲ್ಲಿ ನಾವು ಬಳಸಿರುವಂತಹ ವಸ್ತು ಯಾವುದಂದ್ರೆ ಟ್ರಾನ್ಸ್ಪರೆಂಟ್ ಪೇಪರ್. ಈ ಟ್ರಾನ್ಸ್ಪರೆಂಟ್ ಪೇಪರ್ನ ಬಳಸಿ ಈ ಎಲ್ಲ ಪ್ರೋಗ್ರಾಮ್ ನಡೆದಿದ್ದು ನಮ್ಮ HD ಕೋಟೆ ಅಂಬೇಡ್ಕರ್ ಭವನದಲ್ಲಿ. ತುಂಬಾನೇ ಖುಷಿ ಆಯಿತು. ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗುವಂತಹ ಇದೇ ರೀತಿಯಾದ ಅತಿ ಹೆಚ್ಚು ಕಾರ್ಯಕ್ರಮಗಳನ್ನ ಮಡಗಲಿ. ಇದರಿಂದ ಅವ್ರಿಗೂ ಕೂಡ ತುಂಬಾ ಮೈಂಡ್ ಡೆವಲಪ್ಮೆಂಟ್ ಆಗುತ್ತೆ. ತುಂಬಾ ಖುಷಿ ಆಗ್ತಾ ಇದೆ. ನಾವಿದ್ದಾಗಂತೂ ಈ ರೀತಿ ಎಲ್ಲ ಇರಲಿಲ್ಲ. ಈಗಂತೂ ತುಂಬಾ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ತುಂಬಾ ಖುಷಿ ಆಗುತ್ತೆ ಇದನ್ನೆಲ್ಲ ನೋಡ್ತಾ ಇದ್ರೆ. ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ರೀತಿ ಇನ್ಫಾರ್ಮೇಷನ್ಗಾಗಿ ನಮ್ಮ ಪೇಜ್ನ ಫಾಲೋ ಮಾಡ್ತಾ ಇರಿ. ಇದೇ ಥರ ಇನ್ಫಾರ್ಮೇಷನಲ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಬಾಯ್. ಥ್ಯಾಂಕ್ ಯು ಆಲ್.